ಮುಸ್ಲಿಂ ಬಂಧುಗಳಲ್ಲಿ ಹೆಚ್ಚು ಮಕ್ಕಳನ್ನ ಮೊದಲು ಎಜುಕೇಶನ್ ಕಳಿಸೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಈಗ ಹೆಚ್ಚಿನ ಪ್ರಮಾಣದಲ್ಲಿ ಮಕ್ಕಳನ್ನ ಓದಿಸ್ಬೇಕು, ಅದು ವಿಶೇಷವಾಗಿ ಹೆಣ್ಮಕ್ಳನ್ನ ಕೂಡ ಓದಿಸ್ಬೇಕು ಅಂತೇಳಿ ಈಗ ಪ್ರಯತ್ನ ಜಾಸ್ತಿ ಆಗಿದೆ. ನಾನು ನಿಮ್ಮಲ್ಲಿ ಒಂದು ಕೇಳ್ಕೊತೇನೆ, ಶಾಲಾ ಉದ್ಘಾಟನೆ ಆಗ್ತಾ ಇರೋಂಥದ್ದು ತುಂಬ ಖುಷಿ ತಂದಿದೆ. ಅದ್ರ ಜೊತೆಗೆ BO ಮೇಡಮ್ ಅವರು ಒಟ್ಟಿಗೆ ಕೂಡ ಚರ್ಚೆ ಮಾಡ್ತಾ ಇದ್ವಿ. ಇಲ್ಲಿ ಮುಂದಿನ ದಿನಗಳಲ್ಲಿ ಹೈಸ್ಕೂಲ್ ಆಗಬೇಕಾಗಿದೆ. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಟೀಚರ್ಸು, ಯಾರು ಉರ್ದು ಗೊತ್ತಿರೋಂಥ ಟೀಚರ್ಸು ಹೆಚ್ಚಿನ ರೀತಿಯಲ್ಲಿ ಈ ಶಾಲೆಗೆ ಬೇಕಾಗಿದೆ. ಅದಕ್ಕೂ ಕೂಡ ನಾಳೆನೇ ನಾನು ಅವರಿಗೆ ಲೆಟರ್ನ ಬರೀತಾನೆ, ಮತ್ತೆ ಸಂಬಂಧಪಟ್ಟವರಿಗೆ ಆ ಒಂದು ಕಾಗದ ಪತ್ರವನ್ನು ಸೇರಿಸೋಂಥ ಕೆಲಸವನ್ನು ಮಾಡೋಣ. ನಾವೆಲ್ಲ ಒಟ್ಟಿಗೆ ಸೇರಿ ಈ ಶಾಲೆಯ ಒಂದು ಸಮಗ್ರ ಅಭಿವೃದ್ಧಿಗೆ ಪ್ರಯತ್ನವನ್ನು ಮಾಡೋಣ. ಮತ್ತು ಇನ್ನೂ ಯಾರಾದರೂ ಪ್ರೈವೇಟ್ ಸ್ಕೂಲಲ್ಲಿ ಪಾಠ ಮಾಡ್ತಾ ಇರೋಂಥ ಉರ್ದು ಟೀಚರ್ಸ್ ಇದ್ರೂ ಕೂಡ ಅವ್ರನ್ನೂ ಕೂಡ ನಾವು ಒಂದು 2 ಅವರ್ 3 ಅವರ್ ಬಂದು ಪಾಠ ಮಾಡಲಿಕ್ಕೂ ಕೂಡ ಕೇಳ್ಕೋಬಹುದು. ಆ ರೀತಿಯಾಗಿ ಈ ಮಕ್ಕಳಿಗೆ ಹೆಚ್ಚು ಎಜುಕೇಶನ್ ಸಿಗೋ ರೀತಿಯಲ್ಲಿ ನಾವೆಲ್ಲ ಸೇರಿ ಮಾಡೋಣ. ಈ ಸಾಂಘಿಕ ಪ್ರಯತ್ನದಿಂದ ಇವತ್ತು ಈ ಶಾಲೆ ನಿರ್ಮಾಣ ಆಗಿದೆ. ನಿಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆ ಹೇಳೋಣ. ಈ ಭಾಗದ ಜನಕ್ಕೆ ಉಪಯೋಗ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ನಾವು ಇಲ್ಲಿ ಸ್ಯಾನಿಟರಿ ಮತ್ತೆ ಎಲ್ಲವನ್ನ ಮಾಡಿ ರಸ್ತೆ ಹಾಕ್ಬೇಕು ಅಂದ್ಕೊಂಡಿದ್ವಿ. ಆದರೆ ಉರ್ದು ಶಾಲೆ ಬೇಗ ಓಪನ್ ಆಗ್ತಾ ಇದೆ ಅಂತೇಳಿ ಕಳೆದ 3-4 ದಿನದಿಂದ ನಾವು ಇಲ್ಲಿ ಕಾಂಕ್ರೀಟ್ ಅನ್ನು ಹಾಕಿದ್ದೇವೆ. ಇನ್ನು ಮುಂಭಾಗದಲ್ಲಿ ಸ್ಯಾನಿಟರಿಯನ್ನು ಕೂಡ ಮಾಡಬೇಕಾಗಿದೆ. ಅದು ಕಂಪ್ಲೀಟ್ ಆದ್ಮೇಲೆ ಸ್ಯಾನಿಟರಿ ಮತ್ತೆ ದೊಡ್ಡ ಡ್ರೈನು ಕಂಪ್ಲೀಟ್ ಆದ್ಮೇಲೆ 4-5 ರಸ್ತೆಗಳಿದಾವೆ, ಅದನ್ನು ಕೂಡ ಕಾಂಕ್ರೀಟ್ ಹಾಕುವಂತ ಕೆಲಸವನ್ನ ನಾವು ಮಾಡಿಕೊಡ್ತಾರೆ. ಇನ್ನೊಂದು 2 ತಿಂಗಳ ಒಳಗಡೆ ಈ ಭಾಗದಲ್ಲಿ ಯಾವುದೇ ಕೆಲಸ ಬಾಕಿ ಇಲ್ಲದೆ ಮದೀನಾ ನಗರ ಈ ಭಾಗದಲ್ಲಿ ಉರ್ದು ಶಾಲೆ ಆಗಬೇಕು ಅಂತೇಳಿ ಒಂದು ಹೊಸ ಶಾಲಾ ಕಟ್ಟಡವನ್ನ ಕಟ್ಟುವಂತ ಒಂದು ಪ್ರಯತ್ನ ಕಳೆದ 1.5 ವರ್ಷದಿಂದ ಆಗ್ತಾ ಇದೆ. ತುಂಬಾ ವರ್ಷಗಳ ಕನಸು ಇವತ್ತು ನನಸಾಗಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯ ಅಣ್ಣ ಆದಂಥ ಉಪೇಂದ್ರ ರೆಡ್ಡಿ ಅವರು ಮತ್ತು ನಮ್ಮ ಸಲಾಂ ಅವರು, ನಮ್ಮ BO ಮೇಡಮ್ ಅವರು, ಮತ್ತೆ ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರು, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳು, ಬಿಲಾಲ್ ಮಸೀದಿ, ಮಕ್ಕಾ ಮಸೀದಿ, ಖಾಜಾ ಮಸೀದಿ, ಆಲಿ ಮಸೀದಿ, ನೂರಾನಿ ಮಸೀದಿ, ನೂರ್ ಮಸೀದಿ, ಅಬ್ದುಲ್ ಬಿನ್ ಜೈನ್ ಮಸೀದಿ, ಗಫರ್ ಮಸೀದಿ, ಎಲ್ಲ ಮಸೀದಿಯ ಕಮಿಟಿಗಳು ಹಾಗೂ ಎಲ್ಲ ಮೌಲ್ವಿಗಳಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನ ಮತ್ತು ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ನಿಮ್ಮೆಲ್ಲರಿಗೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯ. ಭಾರತ ಅಂತ ಹೇಳಿದ್ರೆ ವಿವಿಧ ಧರ್ಮಗಳ ಒಗ್ಗಟ್ಟಿನ ಸಂಸ್ಕೃತಿ, ನಮ್ಮ ದೇಶ, ನಮ್ಮ ಹಕ್ಕು, ನಾವು ಈ ದೇಶದಲ್ಲಿ ಹುಟ್ಟಿದ್ದೇವೆ, ಇಲ್ಲೇ ಸಾಯಬೇಕು, ಅದ್ರ ಮಧ್ಯೆ ಏನಾದರೂ ಒಂದು ಒಳ್ಳೆಯದನ್ನ ಮಾಡುವಂತ ಪ್ರಯತ್ನ ಆಗಬೇಕು ಅಂತೇಳಿ ಅದ್ರ ಜೊತೆ ವಿಶೇಷವಾಗಿ ಅನೇಕ ಮುಸ್ಲಿಂ ಬಂಧುಗಳು ಕೂಡ ಇಲ್ಲಿ ನಾವು ಸೇರಿದ್ದೇವೆ. ಮುಸ್ಲಿಂ ಬಂಧುಗಳಲ್ಲಿ ಹೆಚ್ಚು ಮಕ್ಕಳನ್ನ ಮೊದಲು ಎಜುಕೇಶನ್ ಕಳಿಸೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಈಗ ಹೆಚ್ಚಿನ ಪ್ರಮಾಣದಲ್ಲಿ ಮಕ್ಕಳನ್ನ ಓದಿಸ್ಬೇಕು, ಅದು ವಿಶೇಷವಾಗಿ ಹೆಣ್ಮಕ್ಳನ್ನ ಕೂಡ ಓದಿಸ್ಬೇಕು ಅಂತೇಳಿ ಈಗ ಪ್ರಯತ್ನ ಜಾಸ್ತಿ ಆಗಿದೆ. ನಾನು ನಿಮ್ಮಲ್ಲಿ ಒಂದು ಕೇಳ್ಕೊತೇನೆ, ಈ ದೇಶದಲ್ಲಿ ಹುಟ್ಟಿರುವಂತ ನಾವೆಲ್ಲ ಎಜುಕೇಶನ್ ಇಲ್ಲ ಅಂತ ಹೇಳಿದ್ರೆ ನಮ್ಮ ಹತ್ರ ಎಷ್ಟೇ ಶ್ರೀಮಂತಿಕೆ ಇದ್ರೂ ಕೂಡ ಅದು ಉಪಯೋಗಕ್ಕೆ ಬರೋದಿಲ್ಲ. ಮಕ್ಕಳನ್ನ ಯಾರು ಬಡವರಿದ್ದಾರೆ ಅವ್ರು ಮಾತ್ರ ಓದಿಸೋದಲ್ಲ, ಎಲ್ಲರೂ ಮಕ್ಕಳನ್ನ ಓದಿಸುವಂತ ಕೆಲಸ ಮಾಡಬೇಕಾಗಿದೆ. ಬಡವ ಅಥವಾ ಶ್ರೀಮಂತ ಒಂದು ಯಾವುದೇ ತಾರತಮ್ಯ ಇಲ್ಲದೆ, ವಿಶೇಷವಾಗಿ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡುವಂಥದ್ದು ಇಷ್ಟೇ, ಯಾರು ಮಕ್ಕಳು ಓದ್ತಾ ಇದ್ದಾರೆ, ಅದು ವಿಶೇಷವಾಗಿ ಹೆಣ್ಮಕ್ಳು, ಅವ್ರಿಗೆ ಹೆಚ್ಚು ಓದಲಿಕ್ಕೆ ಅವಕಾಶ ಮಾಡಿ. ಆ ಮಕ್ಕಳು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋತಾರೆ. ಇಲ್ಲ ಅಂತ ಹೇಳಿದ್ರೆ, ಅವ್ರಿಗೆ ಎಜುಕೇಶನ್ ಇಲ್ಲ ಅಂತ ಹೇಳಿದ್ರೆ
ಮುಂದಿನ ದಿನಗಳಲ್ಲಿ ಅವ್ರ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ ಕೂಡ ತೊಂದರೆ ಆಗ್ತದೆ. ಇವತ್ತು ಈ ಒಂದು ಶಾಲಾ ನಿರ್ಮಾಣದ ಹಿಂದೆ ನಮ್ಮ ಸಲಾಂ ಅವರು, ಕುಪ್ಪಣ್ಣ ಅವರು, ನಮ್ಮ ಮಸೀದಿಯ ಎಲ್ಲ ಹಿರಿಯರು, ಈ ಭಾಗದ ಜನ, ನಾನು ಎಲ್ಲರೂ ಕೂಡ ಒಟ್ಟುಗೂಡಿ ಈ ಶಾಲೆ ನಿರ್ಮಾಣ ಮಾಡಬೇಕು ಅಂತ ತುಂಬಾ ದಿನಗಳ ಒಂದು ಕನಸು ಇವತ್ತು ನನಸಾಗಿದೆ. ಈ ಭಾಗದ ಅನೇಕ ವಿದ್ಯಾರ್ಥಿಗಳಿಗೆ ಈ ಒಂದು ಉರ್ದು ಶಾಲೆ ಮುಖಾಂತರ ಎಜುಕೇಶನ್ ಸಿಗ್ಲಿ, ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಉದ್ಯೋಗ ಸಿಗ್ಲಿ, ಈ ದೇಶದ ಒಂದು ಭವಿಷ್ಯವನ್ನ ರೂಪಿಸುವಂತ ಮಕ್ಕಳಾಗ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮ್ಗೆಲ್ಲರಿಗೂ ಮತ್ತೆ ಶುಭವನ್ನು ಕೋರ್ತಾರೆ. ಈ ಒಂದು ರಿಪಬ್ಲಿಕ್ ಡೇ ದಿನ, ಗಣರಾಜ್ಯೋತ್ಸವದ ದಿನ ಈ ಒಂದು ಶಾಲಾ ಉದ್ಘಾಟನೆ ಆಗ್ತಾ ಇರೋಂಥದ್ದು ತುಂಬಾ ಖುಷಿ ತಂದಿದೆ. ಆ ಜೊತೆಗೆ BO ಮೇಡಮ್ ಅವರ ಒಟ್ಟಿಗೆ ಕೂಡ ನಾವು ಚರ್ಚೆ ಮಾಡ್ತಾ ಇದ್ವಿ. ಇಲ್ಲಿ ಮುಂದಿನ ದಿನಗಳಲ್ಲಿ ಹೈಸ್ಕೂಲ್ ಆಗಬೇಕಾಗಿದೆ. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಟೀಚರ್ಸ್, ಯಾರು ಉರ್ದು ಗೊತ್ತಿರೋಂಥ ಟೀಚರ್ಸ್ ಹೆಚ್ಚಿನ ರೀತಿಯಲ್ಲಿ ಈ ಶಾಲೆಗೆ ಬೇಕಾಗಿದೆ. ಅದಕ್ಕೂ ಕೂಡ ನಾಳೆನೇ ನಾನು ಅವರಿಗೆ ಲೆಟರ್ನ ಬರೀತಾನೆ, ಮತ್ತೆ ಸಂಬಂಧಪಟ್ಟವರಿಗೆ ಆ ಒಂದು ಕಾಗದ ಪತ್ರವನ್ನು ಸೇರಿಸುವಂತ ಕೆಲಸವನ್ನು ಮಾಡೋಣ. ನಾವೆಲ್ಲ ಒಟ್ಟಿಗೆ ಸೇರಿ ಈ ಶಾಲೆಯ ಒಂದು ಸಮಗ್ರ ಅಭಿವೃದ್ಧಿಗೆ ಪ್ರಯತ್ನವನ್ನು ಮಾಡೋಣ. ಮತ್ತು ಇನ್ನೂ ಯಾರಾದರೂ ಪ್ರೈವೇಟ್ ಸ್ಕೂಲಲ್ಲಿ ಪಾಠ ಮಾಡ್ತಾರಂತ ಉರ್ದು ಟೀಚರ್ಸ್ ಇದ್ರೂ ಕೂಡ ಅವ್ರನ್ನೂ ಕೂಡ ನಾವು ಒಂದು 2 ಅವರ್ 3 ಅವರ್ ಬಂದು ಪಾಠ ಮಾಡಲಿಕ್ಕೂ ಕೂಡ ಕೇಳ್ಕೋಬಹುದು. ಆ ರೀತಿಯಾಗಿ ಈ ಮಕ್ಕಳಿಗೆ ಹೆಚ್ಚು ಎಜುಕೇಶನ್ ಸಿಗೋ ರೀತಿಯಲ್ಲಿ ನಾವೆಲ್ಲ ಸೇರಿ ಮಾಡೋಣ. ಈ ಸಾಂಘಿಕ ಪ್ರಯತ್ನದಿಂದ ಇವತ್ತು ಈ ಶಾಲೆ ನಿರ್ಮಾಣ ಆಗಿದೆ. ನಿಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಯನ್ನು ಹೇಳ, ಈ ಭಾಗದ ಜನಕ್ಕೆ ಉಪಯೋಗ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ನಾವು ಇಲ್ಲಿ ಸ್ಯಾನಿಟರಿ ಮತ್ತೆ ಎಲ್ಲವನ್ನ ಮಾಡಿ ರಸ್ತೆ ಹಾಕ್ಬೇಕು ಅನ್ಕೊಂಡಿದ್ವಿ. ಆದರೆ ಉರ್ದು ಶಾಲೆ ಬೇಗ ಓಪನ್ ಆಗ್ತಾ ಇದೆ ಅಂತೇಳಿ ಕಳೆದ 3-4 ದಿನದಿಂದ ನಾವು ಇಲ್ಲಿ ಕಾಂಕ್ರೀಟ್ ಅನ್ನು ಹಾಕಿದ್ದೇವೆ. ಇನ್ನು ಮುಂಭಾಗದಲ್ಲಿ ಸ್ಯಾನಿಟರಿಯನ್ನು ಕೂಡ ಮಾಡಬೇಕಾಗಿದೆ. ಅದು ಕಂಪ್ಲೀಟ್ ಆದ್ಮೇಲೆ ಸ್ಯಾನಿಟರಿ ಮತ್ತೆ ದೊಡ್ಡ ಡ್ರೈನ್ ಕಂಪ್ಲೀಟ್ ಆದ್ಮೇಲೆ 4-5 ರಸ್ತೆಗಳಿದಾವೆ, ಅದನ್ನು ಕೂಡ ಕಾಂಕ್ರೀಟ್ ಹಾಕುವಂತ ಕೆಲಸವನ್ನ ನಾವು ಮಾಡಿಕೊಡ್ತಾರೆ. ಇನ್ನೊಂದು 2 ತಿಂಗಳ ಒಳಗಡೆ ಈ ಭಾಗದಲ್ಲಿ ಯಾವುದೇ ಕೆಲಸ ಬಾಕಿ ಇಲ್ಲದೆ ಅದನ್ನು ಮುಗಿಸೋಣ ಅಂತ ಹೇಳ್ತಾ, ಈ ಭಾಗದಲ್ಲಿ ಏನೇ ಕೆಲಸ ಇದ್ರು ಕೂಡ ನಮ್ಮ ಸಲಾಂ ಅವರು, ನಮ್ಮೆಲ್ಲ ಮಸೀದಿಯ ಮುಖಂಡರು ಕೂಡ ನನ್ನನ್ನು ಈಗಾಗಲೇ ಕಳೆದ ತಿಂಗಳು ಕೂಡ ನಾನು ಇಲ್ಲಿ ಬಂದಿದ್ದೆ. ಅದಕ್ಕಿಂತ ಮುಂಚೆ 1 ತಿಂಗಳ ಹಿಂದೆನೂ ಕೂಡ ಈ ಶಾಲೆ ನಿರ್ಮಾಣ ಆಗುವಂತ ಸಂದರ್ಭದಲ್ಲೂ ನಾನು ಬಂದಿದ್ದೆ. ಯಾವಾಗ ಕರೆದ್ರೂ ಕೂಡ ನಾನು ಬಂದು ನಿಮ್ಮ ಜೊತೆ ನಿಲ್ತೇನೆ, ನಿಮ್ಮ ಒಟ್ಟಿಗೆ ಇರ್ತೇನೆ. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋಣ. ನಿಮ್ಮ ಆಶೀರ್ವಾದ ಯಾವತ್ತೂ ನಮಗಿರ್ಬೇಕು. ನಾವೆಲ್ಲ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾರೇ ಇದ್ರೂ ಕೂಡ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಇಲ್ಲಿ ಬದುಕ್ತಾ ಇದ್ರು. ಕುಪ್ಪಣ್ಣ ತುಂಬಾ ವರ್ಷಗಳಿಂದ ಈ ಭಾಗದ ಎಲ್ಲರಿಗೂ ಕೂಡ ಗೊತ್ತಿರುವಂತ ಹಿರಿಯರು. ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಒಟ್ಟಿಗೆ ಇಲ್ಲಿ ಕೆಲಸ ಮಾಡೋಣ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿಯ ಕೆಲಸಗಳ ಜೊತೆಗೆ ಈ ಭಾಗದ ಜನಗಳ ಪ್ರೀತಿ ವಿಶ್ವಾಸವನ್ನು ಕೂಡ ಸಂಪಾದನೆ ಮಾಡುವಂತ ಕೆಲಸವನ್ನು ನಾನು ಮಾಡ್ತೇನೆ. ನಿಮ್ಮ ಆಶೀರ್ವಾದ ಇರಲಿ ಅಂತ ಹೇಳ್ತಾ, ಈ ಶಾಲೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿದಂತ ಎಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.